ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡಿ, ಇವೇನು ನೋಡ್ತಾ ಇದ್ರೆ ಇದು ಉಳ್ಳಳ್ಳಿ ಕೆರೆ. ಒಂದು ವಿಶಾಲವಾದ ಕೆರೆ, ಎಕರೆಗಟ್ಟಲೆ ಇದೆ ಕೆರೆ. ಇದು ತುಂಬ ಒಳ್ಳೆ ನೀರಿದೆ, ಎಲ್ಲ ಇದೆ. ಇಲ್ಲಿ ಯಾರೋ ದುಷ್ಕೃತ್ಯ ಮಾಡಿದ್ದಾರೆ ನೋಡಿ. ಇಲ್ಲಿ ಮೀನುಗಳೆಲ್ಲ ಸತ್ತೋಗಿದೆ, ತುಂಬ ದೊಡ್ಡ ದೊಡ್ಡ ಮೀನುಗಳು. ಇಲ್ಲಿ ನೋಡಿ, ಕೆರೆಗೆ ಯಾರೋ ವಿಷ ಹಾಕ್ಬಿಟ್ಟಿದ್ದಾರೆ. ಇಲ್ಲ ಯಾವುದನ ಕಾರ್ಖಾನೆದು ಫ್ಯಾಕ್ಟ್ರಿ ಯಾವುದು ಸುತ್ತಮುತ್ತ ಇಲ್ಲಿ ಸದ್ಯಕ್ಕಂತೂ ಇಲ್ಲ. ಇದು ಯಾವುದು ದುಷ್ಕೃತ್ಯ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಎಲ್ಲ ಮೀನುಗಳು ಸತ್ತೋಗಿದೆ. ಇಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳು ಜೀವನ ಮಾಡ್ತಾವೆ ದಿನ ಪ್ರಕೃತಿಯಲ್ಲಿ. ನೋಡಿ, ಈ ಮೀನುಗಳು ತಿಂದಿರೋ ನಾಯಿಗಳೆಲ್ಲ ಸತ್ತೋಗಿದೆ. ಎಷ್ಟೆಷ್ಟು ದೊಡ್ಡ ದೊಡ್ಡ ಮೀನುಗಳು ನೋಡಿ. ಇಲ್ಲಿ ಎಲ್ಲ ಮೀನುಗಳು ಸತ್ತೋಗಿದೆ. ಎಷ್ಟೋ ಕುಂಟಾಲ್ ಗಟ್ಟಲೆ ಮೀನು ಸತ್ತೋಗಿದೆ ಇಲ್ಲಿ ನೋಡಿ. ಈ ಥರ ಕೃತ್ಯ ಮಾಡಿ ಏನು ಸಿಗುತ್ತೋ ಗೊತ್ತಿಲ್ಲ. ಈ ನೀರಿಗೆ ಹಾಕಿರೋ ವಿಷ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಈ ಮೀನುಗಳು ಸತ್ತಿರೋದ್ರಲ್ಲಿ ಗೊತ್ತಾಗ್ತಾ ಇದೆ. ಇದನ್ನು ತಿಂದರೆ ನಾಯಿನೇ ಸತ್ತೋಗಿದೆ ಅಂತ ಯೋಚನೆ ಮಾಡಿ. ಇದು ಮಣ್ಣಿಗೆ ಸೇರಿಕೊಂಡು ಆ ಮಣ್ಣಿಂದ ಮತ್ತೆ ವಿಷ ಹೋಗೋಷ್ಟೊತ್ತಿಗೆ ಎಷ್ಟು ವರ್ಷಗಳು ಬೇಕೋ. ಇದು ಆ್ಯಕ್ಚುಲಿ ಪರಿಸರ ನೈರ್ಮಲ್ಯ ಅಂದರೆ ಇದು. ಇದಕ್ಕೆ ಹಸುಗಳು ಕರುಗಳೆಲ್ಲ ಬಂದು ದಿನ ನೀರು ಕುಡಿಯುತ್ತೆ ಇಲ್ಲಿ ಸುತ್ತಮುತ್ತ ಕೃಷಿಕರದೆಲ್ಲ. ಅವರೆಲ್ಲ ಆಗಲೇ ಅಲರ್ಟ್ ಆಗಿದ್ದಾರೆ. ಬಟ್ ಆದರೂ ಈ ಥರ ಕೆಲಸ ಏನಕ್ಕೆ ಮಾಡಬೇಕು? ಇಲ್ಲಿ ನೋಡಿ, ಎಷ್ಟೆಷ್ಟು ದೊಡ್ಡ ಮೀನುಗಳು ಗೊತ್ತಾ. ಇದು ಇಲ್ಲಿರೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಂಥರ ಸ್ಮೆಲ್ ಬರ್ತಾಯಿದೆ. ಈ ಥರ ಕೆಲಸ ಮಾಡಬಾರ್ದು. ಇದು ಹುಲ್ಲಳ್ಳಿ ಗ್ರಾಮ, ಆನೇಕಲ್ ತಾಲೂಕು, ಕೊಪ್ಪಬೇಗೂರು ರೋಡ್ ಹತ್ರ ಬರೋದು. ಸುತ್ತಮುತ್ತ ಎಷ್ಟೋ ಮನೆಗಳಲ್ಲಿ ಬೋರ್ಗಳು ಕೂಡ ಇದೆ ಇಲ್ಲಿ. ಆ ಬೋರ್ಗಳಿಗೆ ಕೂಡ ಎಫೆಕ್ಟ್ ಆಗುತ್ತೆ. ಇದು ಯಾವುದನ್ನ ಮನುಷ್ಯರಿಗೆ ಪ್ರಾಣಕ್ಕೆ ಕುತ್ತಾದರೆ ಏನು ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಮಕ್ಕಳು ಮರಿ ಎಲ್ಲ ಇರ್ತಾರೆ ಇಲ್ಲಿ. ಸೊ ಈ ಥರ ಕೆಲಸ ಮಾಡೋದ್ರಿಂದ ಅವ್ರಿಗೆ ಏನು ಸಿಗುತ್ತೋ ನನಗಂತೂ ಗೊತ್ತಿಲ್ಲಪ್ಪ. ಈ ಥರ ಒಂದು ಕೆರೆಗೆ ವಿಷ ಹಾಕೋದು ಅಂದರೆ ಅದೊಂದು ಅಷ್ಟೊಂದು ದರಿದ್ರ ಕೆಲಸ ಇನ್ನೊಂದು ಯಾವುದೂ ಇಲ್ಲ. ಇದಕ್ಕೆ ದಯವಿಟ್ಟು ಯಾರಾದರೂ ಒಂದು ಕಠಿಣ ಕ್ರಮ ಕೈ ತೊಗೊಳ್ಳಿ ಅಂತ ಹೇಳ್ಕೊತೀನಿ. ಇದು ಬನ್ನೇರುಘಟ್ಟ ಸ್ಟೇಷನಿಗೆ ಸೇರ್ಕೊಳ್ಳುತ್ತಿದ್ದು. ದಯವಿಟ್ಟು ಯಾರಾದರೂ ಒಂದು ಸ್ವಲ್ಪ ಮುನ್ಸೂಚನೆ ತೊಗೊಂಡು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ. ದಯವಿಟ್ಟು ಉಳ್ಳಳ್ಳಿಯವರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಯಾರನ್ನಿದ್ರೆ ಈ ವಿಡಿಯೋ ಶೇರ್ ಮಾಡಿ. ಯಾರಿಗೆ ರೀಚ್ ಆಗಬೇಕು ಅವ್ರಿಗೆ ರೀಚ್ ಆಗಲಿ, ಕಠಿಣ ಕ್ರಮ ಕೈಗೊಳ್ಳಿ ಅಂತ ನಾನು ಕೇಳ್ಕೊತೀನಿ.